ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಆಲ್ರೆಡಿ ಈವ್ನಿಂಗ್ ಆಗಿದೆ, 4:15 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಲ್ಕೊಬಿಟ್ಟಿದ್ದೆ, ನಿಮ್ಮ ನೋಡಿದ್ರೆ ಗೊತ್ತಾಗುತ್ತಲ್ವ. ಇವಾಗ ಎದ್ದು ಹಾಗೆ ಕೂತಿದ್ದೀನಿ. ಪಾಪು ಇನ್ನೂ ಮಲಗಿದ್ದಾಳೆ, ಎದ್ದೇ ಇಲ್ಲ. ಸೊ ನಾನು ಆಲ್ರೆಡಿ ಒಂದು ಸಲ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಮಾತಾಡಿಕೊಂಡು ವೀಡಿಯೋ ಮಾಡಿದೆ. ಬಟ್ ಅಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ವಾಯ್ಸು ನಾನೇನು ಮಾತಾಡಿರ್ತೀನಿ, ಬಟ್ ಅದೇನೋ ಒಂದು ಲೈನ್ ಬರ್ತಾಯಿದೆ, ಅದು ಓದೋಣ ಅನ್ನೋಷ್ಟರಲ್ಲೇ ಹೋಗ್ಬಿಡುತ್ತೆ, ಕ್ಯಾಮ್ರಾ ಮುಂದೆನೇ ಬರ್ತಾಯಿದೆ. ಸೊ ವಾಯ್ಸು ಮ್ಯೂಟ್ ಆಗ್ತಾ ಇದೆ. ಇದೊಂದು 4 ಡೇಸಿಂದ ನನಗೆ ಈ ಥರ ಪ್ರಾಬ್ಲಮ್ ಆಗ್ತಾಯಿತ್ತು. ಬಟ್ ನಾನು ಅದು ಲೈನ್ಸ್ ಬರೋದು ನೋಡಿರಲಿಲ್ಲ. ಬಟ್ ಇವಾಗ ನೋಡಿದೆ, ಬಟ್ ಕ್ಯಾಮ್ರಾದಲ್ಲಿ ಅಥವಾ ಸೆಟ್ಟಿಂಗ್ಸೆಲ್ಲ ಹೋಗೆಲ್ಲ ನೋಡಿದೆ, ಏನಕ್ಕೆ ಆ ಥರ ಆಗ್ತಾಯಿದೆ ಅಂತ ಗೊತ್ತಿಲ್ಲ. ನಾನು ಮೊಬೈಲ್ ತೊಗೊಂಡು ಕೂಡ 7 ತಿಂಗಳೇನೋ ಅಷ್ಟೇ ಆಗಿರೋದು. ಇಷ್ಟು ಬೇಗ ಇಷ್ಟೊಂದು ಪ್ರಾಬ್ಲಮ್ ಆಗೋಕ್ಕೆ ಹೇಗೆ ಸಾಧ್ಯ ಅಂತ ಅಂದ್ಕೊತಾ ಇದ್ದೀನಿ. ಬೇಜಾರಾಗ್ತಾ ಇದೆ ನನಗೆ. ಸೆಟ್ಟಿಂಗ್ಸು ಏನೂ ಗೊತ್ತಾಗಲ್ಲ, ಅಂದರೆ ಕೆಲವೊಂದು ಗೊತ್ತಾಗುತ್ತೆ, ಡೀಪಾಗಿ ಏನೂ ಗೊತ್ತಾಗಲ್ಲ. ಇದು ಮಾತಾಡ್ತಿರೋದು ವಾಯ್ಸ್ ಏನಕ್ಕೆ ಮಧ್ಯದಲ್ಲಿ, ಈಗ ಒಂದು ಎಕ್ಸಾಂಪಲ್ 5 ನಿಮಿಷ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಮಾಡಿದೆ ಅಂತ ಹೇಳಿದ್ರೆ, ಅದರಲ್ಲಿ 2 ಮಿನಿಟ್ಸ್ ವಾಯ್ಸ್ ಮ್ಯೂಟ್ ಆಗ್ತಾ ಇದೆ, ಒಂದು 3 ಮಿನಿಟ್ಸ್ ಬರ್ತಾ ಇದೆ, ಆ ಥರ ಆಗ್ತಾ ಇದೆ. ನಾನು ಅದಕ್ಕೆ ವಿಡಿಯೋ ಮಾಡಿ ಏನು ಮಾಡಬೇಕು ಅಂತ ಗೊತ್ತಾಗ್ದೇ ಸೆಟ್ಟಿಂಗ್ಸ್ ಎಲ್ಲ ಚೆಕ್ ಮಾಡಿ, ಹಂಗೂ ಏನು ಗೊತ್ತಾಗ್ದೇ ಸುಮ್ಮನೆ ದಿವಂತ್ ಕಟ್ ಹತ್ರ ಕೂತಿದ್ದೆ. ಸೊ ಏನು ಮಾಡೋದು ಈಗ? ಎಲ್ಲ ಟೈಮಲ್ಲಿ ನಾನು ರೀಟೇಕ್ ಥರ ಮತ್ತೆ ವಾಯ್ಸ್ ಮ್ಯೂಟ್ ಆಯಿತು ಅಂತ ಮಾಡೋಕ್ಕಾಗಲ್ಲ. ಇವಾಗೇನೋ ಮನೇಲಿದ್ದೀನಿ, ಮಾಡ್ತೀನಿ. ಅಟ್ಲೀಸ್ಟ್ ಹೊರಗಡೆ ಹೋದಾಗ ಹೊರಗಡೆ ವೀಡಿಯೋಸ್ ನಾನು ಮಾಡಬೇಕಾದ್ರೆ ಸೊ ಜನಗಳ ಮಧ್ಯೆ ನಾನು ಮಾಡೋಕ್ಕಾಗಲ್ಲ, ನನಗೆ ಬೇಜಾರಾಗ್ತಾ ಇದೆ. ಆ್ಯಂಡ್ ಇವತ್ತು ನಮ್ಮನೆ ಹಲಸಿನಕಾಯಿ ಸಾಂಬಾರು. ಮಲಗಿದಾಗ ಅಮ್ಮ ಎಲ್ಲ ಕಟ್ ಮಾಡಿಟ್ಟೈತೆ. ಇವಾಗ ಹಲಸಿನಕಾಯಿ ಸಾಂಬಾರು ಮಾಡಬೇಕು. ಟೀ ಇಟ್ಟೈತೇನೋ ಅಂದ್ಕೊಂಡೆ. ಫಸ್ಟ್ ಅಡುಗೆ ಮನೆಗೆ ಬಂದೆ, ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಟೀ ಕುಡಿಯೋಣ ಫಸ್ಟು, ನಿದ್ದೆ ಮಂಕು ಹೋಗುತ್ತೆ ಅಂತ. ಅದೇ ಥರ ಆಗ್ತಾಯಿದೆ. ನನ್ನ ಹತ್ರ ಬಂದಾಗ ಕಟ್ ಮಾಡಿ ವೀಡಿಯೋಸ್ನ ಮಾಡಬೇಕು. ನೋಡೋಣ, ನಾನು ಹೆಂಗಿದ್ರು ಪೂರ್ವಿಕದಲ್ಲೇ ತೊಗೊಂಡಿದ್ದು ಮೊಬೈಲ್ನ, ಅಲ್ಲಿಗೆ ಹೋಗ್ಬಿಡ್ತೀನಿ. ಹಿಂಗೆ ಪ್ರಾಬ್ಲಮ್ ಆದರೆ ನಾನು ಏನು ಮಾಡೋಕ್ಕಾಗುತ್ತೆ? ಸೊ ನೋಡಿ, ಅಲ್ಲಿ ಪಾಪು ಇನ್ನೂ ಮಲಗೇ ಇದ್ದಾಳೆ. ಇನ್ನೂ 1 ವರ್ಷದ ತನಕ ಏನಾದರೂ ಪ್ರಾಬ್ಲಮ್ ಇದ್ದರೆ ರೆಡಿ ಮಾಡಿಕೊಡ್ತೀವಿ ಅಂತ ಹೇಳಿದರು. ಇವಾಗ ಪ್ರಾಬ್ಲಮ್ ಆಗ್ತಾ ಇದೆ. ನೋಡೋಣ, ಆದರೆ ನಾಳೆ ಸಾಲಿಗ್ರಾಮ ಹೋಗ್ಬಿಟ್ಟು ಮೊಬೈಲ್ ಅಂಗಡೀಲಿ ಅವ್ರು ಅದೇನು ಮಾಡ್ತಾರೋ ಮಾಡಲಿ, ಅಂದರೆ ಸರಿ ಮಾಡ್ಕೊಬರ್ಬೇಕು, ಸರಿ ಮಾಡಿಸ್ಕೊಂಬರ್ಬೇಕು. ಕೈ ಸಾಲೇ ಇಲ್ಲ, ಖಾಲಿ ಆಗ್ಬಿಟ್ಟೈತೆ. ಇಷ್ಟ ಹಾಲಲ್ಲಿ ನೋಡೋಣ, ಸ್ವಲ್ಪನೇ ಟೀ ಇಡ್ತೀನಿ. ಟೀ ಇಟ್ಟು ಏನಪ್ಪ, ಹಲಸಿನಕಾಯಿ ಸಾಂಬಾರು ಮಾಡೋಕ್ಕೆ ಮಸಾಲೆ ಹಾಕ್ಕೊಬೇಕು, ಕಸ ಎಲ್ಲ ಗುಡಿಸ್ಬೇಕು. ಇನ್ನೇನು ಪಾಪುನೂ ಹೇಳ್ತಾಳೆ. ಪಾಪು ಮಾರ್ನಿಂಗ್ ಟೈಮ್ ಹಾಲು ಕುಡಿತಾಳೆ, ಬಟ್ ಈವ್ನಿಂಗ್ ಟೈಮು ಕುಡಿಯಲ್ಲ ಅವಳು. ಒಂದೊಂದ್ಸಲ ಕುಡಿತಾಳೆ, ಒಂದೊಂದ್ಸಲ ಕುಡಿಯಲ್ಲ. ಸೊ ಒಂದೊಂದ್ಸಲ ತುಂಬ ಹಠ ಮಾಡ್ತಾಳೆ, ಮಧ್ಯಾಹ್ನ ಟೈಮ್ ಎಲ್ಲ ಕೊಡು ನನಗೆ ಅಂತಾಳೆ. ಬಟ್ ಒಂದೊಂದ್ಸಲ ಕೊಟ್ಟರು ಬೇಡ ಅಂತಾಳೆ. ಮಕ್ಕಳು ಹೇಗೆ ಅಂತ ಹೇಳೋಕ್ಕೆ ಆಗಲ್ಲ. ಇವಾಗ ನಮ್ಮನೆ ಇಷ್ಟು ಹಾಲಿರೋದು. ಇವಾಗ ಇಷ್ಟು ಹಾಲಲ್ಲಿ 2 ಟೀ ಇಡಬೇಕೀಗ. ನನಗೆ ಇದು ಒಂಥರ ಚಾಲೆಂಜ್ ಇದ್ದಂಗೆ ಗೈಸ್. ಅದೇ ಪಕ್ಕದ ಮನೆ ಏನೋ ಕೊಟ್ಟಿಗೆ ಕಟ್ತಾವ್ರೆ, ಅವರೇನೋ ಒಂಥರ ಕುಟ್ಟೋ ಥರ ಎಲ್ಲ ಸೌಂಡ್ ಬರ್ತಾ ಇದೆ. ಅದನ್ನು ಇಗ್ನೋರ್ ಮಾಡಿ ನನ್ನ ವಾಯ್ಸ್ ಮಾತ್ರ ಕೇಳಿಸ್ಕೊಳ್ಳಿ. ಇಲ್ಲಿ ಪಕ್ಕದ ಮನೆ TV ಸೌಂಡ್ ಬರ್ತಾ ಇದೆ. ಶೀತ ಆಗ್ಬಿಟ್ಟೈತೆ. ನಂದು ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಆಗಿತ್ತಲ್ವಾ, ಇವಾಗ ಸರಿ ಹೋಯಿತು. ಬಟ್ ಮಲಗಿದ್ದಿದ್ರೆ ಸ್ವಲ್ಪ ವಾಯ್ಸು ಚೇಂಜ್ ಆದಂಗೆ ಅನಿಸುತ್ತೆ, ಚೆನ್ನಾಗಿ ಗೊತ್ತಾಗುತ್ತೆ. ಫುಲ್ ಚೇಂಜ್ ಆದಂಗೆ ಅನಿಸುತ್ತೆ. ನೋಡಿ, ಈ ಥರ ಕಸಿ ಬೇಜಾರಾಗೋಗ್ಬಿಟ್ಟೈತೆ. ಒಲೆ ಸಾಕಾಗೋಗ್ಬಿಟ್ಟೈತೆ. ಮಾತಾಡ್ತಾ ಅದು ಒಂಥರ ಲೈನ್ಸ್ ಬರುತ್ತೆ, ಅದೇನೋ ಎಂಟರ್ ಆಫ್ ಡಿವೈಸ್ ಅಂತೇನೋ ಸಮಥಿಂಗ್ ಬರ್ತಾ ಇದೆ. ಅದನ್ನು ಫುಲ್ ಓದೋಣ ಅಂದರೆ ಹೋಗುತ್ತೆ, ಅದು ಬಂದಮೇಲೆ ವಾಯ್ಸು ಮ್ಯೂಟ್ ಆಗಿಬಿಡುತ್ತೆ. ಅದು ಎಷ್ಟು ಸಲ ನಾನು ಅದು ಬಂದ ತಕ್ಷಣನೇ ಹಿಂಗೆ ಆಫ್ ಮಾಡಿಬಿಡ್ತೀನಿ. ಅದು ಆಫ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ತುಂಬ ಹಂಗೆಲ್ಲ ಪ್ರಾಬ್ಲಮ್ ಆದರೆ ಎಡಿಟಿಂಗ್ ಮಾಡೋಕ್ಕೂ ಏನೋ ಒಂದೊಂದು ನಿಮಿಷದ ಮಾಡೋ ಪ್ರಾಬ್ಲಮ್ ಆಗುತ್ತೆ. ನಾನು ಏನು ಮಾಡಲಿ ಗೈಸ್? ಇಲ್ಲಿ ಟೀ ಮಾಡ್ತೈತೆ. ಇವಾಗ ಅಮ್ಮ ಏನು ಹೇಳ್ತು ಗೊತ್ತಾ, ಇದು ಹಲಸಿನಕಾಯಿ ಸಾಂಬಾರು ಅಂತ ಹ್ಯಾಪಿ ಆಗಿದ್ನ. ಪಕ್ಕದ ಮನೆಯವರು 4 ಮೀನು ಕೊಟ್ಟಿದ್ದಾರಂತೆ. ಅಂದರೆ ಪಕ್ಕದ ಮನೆಯವರು ಅಂದರೆ ಆ ಮನೆಯವರು, ನಮ್ಮ ಮನೆ ಹಿಂದೆ ಮನೆಯವರು. ಏನೋ ಮೋಸ್ಟ್ಲಿ ಕೆರೆಗೆ ಹಿಡ್ಕೊಬಂದಿರ್ಬೇಕೇನೋ, ಜಾಸ್ತಿ ಇದ್ವೇನೋ ಅಂದ್ಕೊತೀನಿ, ಅದಕ್ಕೆ ಕೊಟ್ಟಿದ್ದಾರೆ. ಅದಕ್ಕೆ ಹಲಸಿನಕಾಯಿ ಫ್ರಿಡ್ಜ್ಗೆ ಇಡು, ಅದನ್ನು ಸ್ವಲ್ಪ ಸಾಂಬಾರು ಮಾಡ್ಕೊಳ್ಳೋಣ ಅಂತು. ಅದಕ್ಕೆ ಇವಾಗ ಇದನ್ನು ಫ್ರಿಡ್ಜ್ಗೆ ಇಡ್ತೀನಿ.
ಈ ಸಾಸೆ ಆಗಿದೆ ಹಲಸಿನಕಾಯಿ ಸಾಂಬಾರು ತಿನ್ನೋಣ ಅಂತ ನೋಡಿ. ಸಿಟೀಲಿ ಈ ಥರ ಯಾರಾದರೂ ಮೀನು ಕೊಡ್ತಾರಾ? ಕೊಡೋದಿಲ್ಲ. ಅದಕ್ಕೆ ಹಳ್ಳಿಲಾದರೆ ಮೀನು ಕೊಡ್ತಾರೆ, ಅಥವಾ ಈರುಳ್ಳಿ ಬೆಳ್ಳುಳ್ಳಿ ಅಥವಾ ಟೊಮೊಟೊ ಹಣ್ಣು ಅಥವಾ ಹಾಲಿಲ್ಲ ಅಂತ ಹೇಳಿದ್ರು ಕೂಡ ಕರಾವಿರೋರ ಮನೆಗೆ ಹೋದರೆ ಹಾಲನ್ನು ಕೊಡ್ತಾರೆ. ನಾವು ಹಾಲಿದ್ದಾಗ ನಮ್ಮ ಮನೆಗೆ ಯಾರಾದ್ರು ಬಂದರೆ ಹಾಲನ್ನು ಕೊಡೋವು. ಅಂದರೆ ಅರ್ಜೆಂಟು ನೀರಿಲ್ಲ ಅಂದರೆ ನಮ್ಮದು ಸಂಪ್ ಐತಲ್ವ, ನಮ್ಮ ಸಂಪಲ್ಲಿ ಬಂತಾರೆ ಅರ್ಜೆಂಟು ಒಂದು 2 ಚೌರ್ಗೆ ಅಥವಾ ಒಂದು 4 ಚೌರ್ಗೆ ಇಸ್ಕೊಳಕ್ಕಾದ್ರೂ ಬಂದು ಕೇಳ್ಬಿಟ್ಟು ನಮ್ಮ ಸಂಪಲ್ಲಿ ನೀರೆಲ್ಲ ತೊಗೊಂಡು ಹೋಗ್ತಾರೆ. ಸೊ ಈ ಥರ ಹೆಲ್ಪ್ ಎಲ್ಲ ಮಾಡೋದು ಹಳ್ಳಿ ಕಡೆ ಅಷ್ಟೇನೆ, ಅಥವಾ ಒಂದು ವಿಶ್ವಾಸಕ್ಕೆ ಅಕ್ಕಪಕ್ಕದ ಮನೆಯವರು ಅನ್ನೋ ಒಂದು ವಿಶ್ವಾಸಕ್ಕೆ ಮಾಡ್ತಾರೆ. ಸಿಟೀಲಿ ಯಾರಾದರೂ ಮಾಡ್ತಾರಾ? ಕಮೆಂಟ್ ಮಾಡಿ. ಸಿಟೀಲಿ ಆ ಥರ ಯಾರಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ಹೆಲ್ಪ್ ಮಾಡೋ ಅಂಥವ್ರಿದ್ರೆ. ಇಷ್ಟೇ ಟೀ ಆಗಿರೋದು, ಕಡಿಮೆ ಟೀ, ಹಾಲಿಲ್ವಲ್ಲ. ಇದು ನಮ್ಮ ಮಮ್ಮಿಗೆ. ನಮ್ಮ ಮಮ್ಮಿ ಮೀನು ಹಚ್ತಾರೆ ಇವಾಗ. ನೋಡೋಣ, ನಾನೇ ನೋಡಿಲ್ಲ ಎಂಥ ಮೀನು ಕೊಟ್ಟವ್ರೆ ಅಂತ. ನೋಡ್ತೀನಿ ಎಂಥ ಮೀನು ಕೊಟ್ಟವ್ರೆ ಅಂತ. ಅಮ್ಮ ತಗೋತೀಯ? ಸ್ವಲ್ಪನೇ ಇರೋದು. ಇದೇನಮ್ಮ ಸಣ್ಣ ಮೀನು? ಎಂಥ ಮೀನು ಇವು? ಗೆಂಡೆ ಮೀನು. ಅಷ್ಟೇ ಹಾಲಲ್ಲಿತ್ತು. ನಾನು ನಿನ್ಗಿಂತ ಸ್ವಲ್ಪ ತೊಗೊಂಡಿದ್ದೀನಿ, ನಿಂಗೆ ಜಾಸ್ತಿ ಕೊಟ್ಟಿದ್ದೀನಿ. ಗೆಂಡೆ ಮೀನು ಸಾತೋಗಿರಂಗವೆ. ಇನ್ನೇನು ಹಿಡಿದ್ಮೇಲೆ ಜೀವ ಆಯ್ತವ. ಫ್ರೈ ಮಾಡ್ಕೊಬೋದಾಯ್ತು, ಒಂದನ್ನೇ ಎಣ್ಣೆಗೆ ಬಿಡ್ಬೋದೇನು. ಸಾರು ಮಾಡು. ಸಾರು ಸರಿ ಆಯ್ತದೆ. ಸರಿ ಆಯಿತು, ಜಾಸ್ತಿ ಇದ್ರೆ ಮಾಡ್ಕೊ. ತಗೋ ಟೀ ಕುಡಿ. ನೋಡಿ ಗೈಸ್, ಗೆಂಡೆ ಮೀನು. ಮೀನು ಸತ್ತೋಗೋದು ಅಂದ್ಕೊಂಡಿದ್ದೆ ನೋಡಿ, ಬದುಕೈತೆ, ಒದ್ದಾಡ್ತೈತೆ. ಇವೆಲ್ಲಮ್ಮ ಬಾಲ ಕಟ್ ಮಾಡೋದ್ಮೇಲೆ ಒದ್ದಾಡ್ತಾನೆ ಇಲ್ಲ. ಜೀವ ಐತೆ ಕಣಮ್ಮ. ನೀರೊಳಗೆ ಹಾಕ್ರಿ ಇರ್ತದೇನೋ. ಇನ್ನು ಸ್ವಲ್ಪ ಜೀವ ಆಗವೆ, ಆದರೆ ಆ್ಯಕ್ಟ್ ಮಾಡ್ತಾವೆ ಸತ್ತೋಗಿರೋ ಥರ. ಬಿಡು. ಮಸಾಲೆಗೆ ಆಡಿಸಿಟ್ಟಿದ್ದೀನಿ. ಅದೇ ಹೇಳಿದ್ನಲ್ವ ಕರೆಂಟ್ ಹೋಗ್ಬಿಡುತ್ತೆ ಅಂತ. ಆ್ಯಂಡ್ ಹುಣಸೆ ಹಣ್ಣು ನೆನೆ ಹಾಕಿದ್ದೀನಿ ಮೀನು ಸಾಂಬಾರಿಗೆ. ಹುಣಸೆ ಹಣ್ಣು ಇಲ್ಲ ಅಂದರೆ ಮೀನು ಸಾಂಬಾರಿಲ್ಲ ಅಂತಲೇ ಹೇಳ್ಬೋದು. ಮತ್ತು ಇದೂ ಕೂಡ ಹೋಗ್ಬಿಟ್ಟಿದೆ ವಾಯ್ಸು. ನನಗೆ ಏನು ಮಾಡೋಣ ಅಷ್ಟು ಬೇಜಾರಾಗ್ತಾಯಿದೆ. ಈ ಪಾತ್ರೆನ ಇವಾಗ ತೊಳೆಯೋಕೆ ಹಾಕಿದ್ದೀನಿ. ನಾನು ಸ್ಕಿನ್ ರೋಟಿನ ಬಂದು ಮಲ್ಕೊಳ್ಳೋ ಟೈಮಲ್ಲೇ ಇದು ಮಾಡ್ಕೊತಾ ಇದ್ದೀನಿ. ಫೇಸ್ ಕ್ಲೀನ್ ಮಾಡಿಕೊಂಡು ಫ್ರೆಶ್ ಅಪ್ ಆದಮೇಲೆ ಐಸ್ ಕ್ಯೂಬು, ಅದೇ ರೇಷನ್ ಅಕ್ಕಿದು ಐಸ್ ಕ್ಯೂಬ್ ಮಾಡ್ಕೊಂಡಿದ್ದೀನಲ್ವ, ಅದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಅಂದರೆ ನಂಗೆ ಯಾವಾಗ ಟೈಮ್ ಫ್ರೀ ಇರುತ್ತೆ ಆ ಟೈಮಲ್ಲಿ ಮಾಡ್ಕೊತಾ ಇದ್ದೀನಿ. ಸೊ ಬೆಟರು ನಿಮಗೆ ಯಾವಾಗ ಫ್ರೀ ಇರುತ್ತೆ ಯಾವಾಗ ಮಾಡ್ಕೊಳ್ಳಿ. ಪಾಪು ಅದು ಹೆಂಗೋ ಕಣೆ, ಮೀನು ಅವಳು ಸಾಂಬಾರಲ್ಲಿ ತಿನ್ನಲ್ವಲ್ಲ, ಅದಕ್ಕೆ ಅದು ಹೆಂಗೋ ನಾನು ಬೇಯಿಸ್ಕೊತೀನಿ ಅಂತ ಹಠ ಮಾಡ್ತಾವಳಂತೆ. ಅದು ಹೆಂಗೆ ಬೇಯಿಸ್ಕೊಡೋದು, ಚಿಕ್ಕ ಚಿಕ್ಕ ಮೀನು ಮತ್ತು ಮುಳ್ಳುಗಳಿರುತ್ತೆ, ಅದು ಹೆಂಗೆ ಬೇಯಿಸ್ಕೊಡೋದು ಅಂತ ಗೊತ್ತಿಲ್ಲ. ಹಠ ಮಾಡ್ತಾವಳೆ ಅಂತ ಎದ್ಲು. ಈಗ ಇದು ಏನ್ಮಾ ತಗೊಳ್ಳಿ, ಬಟ್ಲು ಕೊಡಿ ಅಜ್ಜಿಗೆ. ಕಳ್ಳ ಮೀನು ಅಷ್ಟೇ ಇರೋದಕ್ಕೆ ತಗೋ. ಅಲ್ಲೂ ಐತಲ್ಲ ಅಷ್ಟೇ ಮೀನು ಕತೆ. ಕಳಮು ಹಾಂ, ಕಲ್ಲಂಗಡಿ ಹಣ್ಣು. ಅಯ್ಯೋ ಬಂಗಾರಿ, ಅದು ಕೊಟ್ಬಿಟ್ಟು ಬರೋಕು ಫಸ್ಟ್ ಕೇಕ್ ತಿಂದಿರೋದು ದುಂಡು ಒರೆಸ್ಕೊಳ್ಳಿ. ಎದ್ದ ತಕ್ಷಣ ನಾನು ಕೇಕ್ ಬೇಕು, ಬರ್ಡೇ ಕೇಕ್ ಇಟ್ಟಿದ್ಯಲ್ವ ಅದು ಬೇಕು ಅಂದ್ಬಿಟ್ಟು ಇವಾಗ ಒಂದು 1/4 ಗಂಟೆ ಆಯಿತು ಅವಳು ಎದ್ದು ಆಚೆ ಕಡೆ ಕೇಕ್ ತಿನ್ಕೊಂಡು ಅವ್ರ ಅಜ್ಜಿ ಮೀನು ಕ್ಲೀನ್ ಮಾಡೋದು ನೋಡ್ತಾಯಿದ್ಲು. ಇವಾಗ ನಮ್ಮ ಅಮ್ಮ ಬೇಕಾದರೆ ಮೀನು ಸಾಂಬಾರು ಮಾಡ್ಕೊಳ್ಳುತ್ತೆ, ನಾನು ಕಸ ಗುಡಿಸ್ಬೇಕು. ಇನ್ನೇನು ಕೆಲಸ ಇಲ್ಲ ಗೈಸ್. ಮೀನು ಮಾಡಿಕೊಂಡು ಮುದ್ದೆ ಮಾಡ್ಕೊಂಡು ತಿಂದ್ಬಿಟ್ಟು ಮಲ್ಕೊಳ್ಳೋದು. ನಿದ್ದೆ ಬರೋಲ್ಲ ನನಗೆ, ರಾತ್ರಿ 12 ಗಂಟೆ ತನಕ ನಿದ್ದೆ ಬರೋಲ್ಲ. ಇನ್ನೊಂದು ಏನೋ ಹೇಳೋಣ ಅಂದ್ಕೊಂಡೆ. ಹೇಳಿದ್ರೆ ನಮ್ಮ ಊರು ಅಂದರೆ ನನ್ನ ಇದೆಲ್ಲ ಅಮ್ಮನೂರಲ್ಲ,
ನಮ್ಮ ಹಸ್ಬೆಂಡ್ ಊರು ಅಂಗನವಾಡಿಗೆ ಕೃತುನ ಬಿಡಕ್ಕೆ ಹೋಗ್ತಿದ್ನಲ್ವ, ಅವ್ರ ನಂಬರ್ನ ತಗೊಂಡಿದ್ದೆ. ಅವರು ಸ್ಟೇಟಸ್ಗೆ ಹಾಕ್ಕೊಂಡಿದ್ರು. ಏನಂತ ಹೇಳಿದ್ರೆ, ನಮ್ಮದು ಹಾಸನ ಡಿಸ್ಟಿಕಲ್ಲಿ ಆಲ್ರೆಡಿ ಅಪ್ಲಿಕೇಶನ್ ಹಾಕಿ ಕ್ಯಾನ್ಸಲ್ ಮಾಡಿದ್ದಾರೆ. ಬಿಕಾಸ್ ಅವ್ರವ್ರಿಗೆ ಏನೇನು ಬೇಕು ರೆಕಮೆಂಡೇಷನ್ ಅಥವಾ ಇನ್ಫ್ಲೂಯೆನ್ಸ್ ಮಾಡ್ಕೊಂಡಿದ್ರಲ್ವ, ಅದಕ್ಕೆ. ಸೊ ಪೇಪರಲ್ಲಿ ಬಂದಿದೆ, ಅದು ಯಾವ ಪೇಪರ್ ಅನ್ನೋಂಗೆ ಗೊತ್ತಿಲ್ಲ. ಮಿಡ್ಡಲ್ಲಿ ಬಂದಿತ್ತಲ್ವ, ಅದನ್ನು ಅವರು ಪಿಕ್ ತೆಗೆದು ಎಲ್ಲ ಸ್ಟೇಟಸ್ಗೆ ಹಾಕ್ಕೊಂಡಿದ್ರು. ಏನಂತ ಹೇಳಿದ್ರೆ, ಸೊ ಇದು ಅಂಗನವಾಡಿ ಕೆಲಸನ ಹ್ಯಾಂಡಿಕ್ಯಾಪ್ಸ್ ಅಥವಾ ವಿಡೋಸ್ಗೇ ಫಸ್ಟ್ ಪ್ರಿಫರೆನ್ಸು, ಅವ್ರಿಗೇ ಇದು ಫಸ್ಟ್ ಇರಬೇಕಂಥದ್ದು. ಸೊ ರೆಕಮೆಂಡೇಷನ್ನು ಅಥವಾ ಇನ್ನೊಂದು ಮಾಡೋ ಹಾಗಿಲ್ಲ, ಅದಕ್ಕೆ ನಾವು ಆದ್ಯತೆನ ಕೊಡಲ್ಲ. ಫಸ್ಟ್ ಕೊಡೋದೇ ವಿಡೋಸು ಆ್ಯಂಡ್ ಹ್ಯಾಂಡಿಕ್ಯಾಪ್ಸ್ಗಷ್ಟೇ ಅಂತ ಹೇಳಿ ಏನು ಆ ಕಡೆಯಿಂದ ಒಂದು ಇನ್ಫಾರ್ಮೇಷನ್ ಬಂದಿದೆ, ಅವರು ಹೇಳಿದ್ದಾರೆ. ಅದನ್ನು ಪೇಪರಲ್ಲಿ ಹಾಕಿದ್ದಾರೆ. ಅದನ್ನು ಅವರು ಅಂಗನವಾಡಿ ಟೀಚರು ವಾಟ್ಸಪ್ ಸ್ಟೇಟಸ್ಗೆ ಹಾಕಿದರು. ಆ್ಯಂಡ್ ಸೊ ನಾನೊಂದು ಇನ್ನೊಂದು ಹತ್ರ ಎಲ್ಲ ನೋಡಿದೆ, 2 ಹತ್ರ ನೋಡಿದೆ ಆ ಇನ್ಫಾರ್ಮೇಷನ್ನ. ತುಂಬ ಖುಷಿ ಆಯಿತು, ಯಾಕಂದರೆ ಇಷ್ಟರಲ್ಲಿ ನನಗೆ ಜಾಬೇ ಆಗಬೇಕಾಗಿತ್ತು. ಜಾಬ್ ಆಗಿ ನಾನು ಆಲ್ರೆಡಿ ನನ್ನ ನೇಮ್ ಸೆಲೆಕ್ಷನ್ ಆಗಿ ನಾನು ಡ್ಯೂಟಿಗೆ ಜಾಯ್ನ್ ಆಗಬೇಕಾಗಿತ್ತು. ಸೊ ಅವ್ರುಗಳೊಳಗೆ ಏನೇನೋ ಮಾಡ್ಕೊಂಡಿರೋ ಕಾರಣ ನಮ್ಮದು ಮತ್ತೆ 6 ತಿಂಗಳು ಮುಂದೆ ಹೋಯಿತು. ನೋಡೋಣ, ದೇವರಿದ್ದಾನೆ, ರಾಯರಿದ್ದಾರೆ, ಆಗುತ್ತೆ. 100% 200% ಆಗುತ್ತೆ ಅಂತ ನಂಬಿಕೆ ಇದೆ. ಆ್ಯಂಡ್ ಇನ್ನೊಂದು ಅಂದರೆ, ನಾನು ಲಾಸ್ಟ್ ಟೈಮ್ ಪೋಸ್ಟ್ ಆಫೀಸ್ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕೋಕ್ಕೆ ಅಂತ ಅದಕ್ಕೆ ಹೋದಾಗ ಸೈಬರವರು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಅವರು ನನಗೆ ರಮ್ಯಾ ಜಗತ್ತು ಮೈಸೂರು ಆ ಸಿಸ್ಟರ್ದು ಚಾನಲಲ್ಲಿ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದರು. ಅದನ್ನು ನೋಡ್ಕೊಂಡು ನಾನು ಹೋಗಿದ್ದೆ. ಅವರು ಇನ್ಕಮ್ ಸರ್ಟಿಫಿಕೇಟ್ ಬೇಕು, ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು. ಸೊ ನೀವು ಜನರಲ್ ಆಗಿರೋದ್ರಿಂದ 2 ಒಂದರಲ್ಲೇ ಮೆನ್ಷನ್ ಆಗಿರುತ್ತೆ, ಸಪ್ರೇಟ್ ಇರಲ್ಲ, ಅದನ್ನು ಬೇಕು ಅಂದರು. ನನ್ನ ಹತ್ರ ವಾಸಸ್ಥಳ ದೃಢೀಕರಣ ಪತ್ರ ಇತ್ತು. ಅವರು ನಮಗೆ ಅದು ಬೇಡ, ಇದು ಬೇಕು, ಇದು 2 ಮೆನ್ಷನ್ ಆಗಿರುತ್ತೆ ಅಂತ ಹೇಳಿದ್ರು. ಅದು ಬಟ್ ಅಲ್ಲಿ ನೋಡಿದ್ರೆ ಆ ಥರದ್ದು ಏನೂ ಅವಶ್ಯಕತೆ ಇಲ್ವಂತೆ. ಓನ್ಲಿ SSLC ಮತ್ತು PU ಮಾರ್ಕ್ಸ್ ಕಾರ್ಡು, ಮಾಮೂಲಿ ಆಧಾರ್ ಇದ್ದರೆ ಸಾಕಂತೆ. ನಾನೀಗ ಲಾಸ್ಟ್ ವೀಕ್ ಹೋಗಿದ್ನಲ್ವ ಅಪ್ಲಿಕೇಶನ್ ಹಾಕೋಕ್ಕೆ, ಆ ಸೈಬರಲ್ಲಿ ಕೇಳಿದ್ದಕ್ಕೆ ಅವರು ಯಾರು ನಿಮಗೆ ಹೇಳಿದ್ದು, ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಹಾಕಿಬೋ ನೀನು ಬೇರೆ ಸೈಬರ್ಗೆ ಬಂದು ಅಂತ. ಸೊ ನೋಡಿ, ಈ ಥರನೂ ಮಾಡ್ತಾರೆ. ಕೆಲವೊಬ್ಬರು ಸೈಬರಲ್ಲಿ ಜನ ಜಾಸ್ತಿ ಇದ್ದಾಗ ಅಥವಾ ಅವ್ರಿಗೆ ವರ್ಕ್ ಜಾಸ್ತಿ ಇದ್ದಾಗ ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಲ್ಲ. ಸೊ ನಾವೇನೋ ತುಂಬ ಏನೋ ಇಟ್ಕೊಂಡು ಹೋಗಿರ್ತೀವಿ, ಜಾಬ್ಗೆ ಹಾಕಬೇಕು ಇನ್ನೊಂದು ಮತ್ತೊಂದು ಅಂತ. ಬಟ್ ಅವ್ರುಗಳು ನಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ನಮ್ಮನ್ನ ಹಾಗೆ ಕಳಿಸ್ಬಿಡ್ತಾರೆ. ಸೊ ಸೈಬರ್ಗೆ ಹೋದಾಗ ನೀವು ಒಂದಲ್ಲ, ನಿಮಗೆ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಕ್ಕಿಲ್ಲ ಅಂತ ಅನ್ನಿಸ್ತು ನಿಮ್ಮ ಮನಸ್ಸಿಗೆ ಅಂದರೆ, ದಯವಿಟ್ಟು ಇನ್ನೊಂದು ಸೈಬರ್ಗೆ ಹೋಗಿ ಅಲ್ಲಿ ವಿಚಾರಿಸಿ. ನಾನು ಅಂಗನವಾಡಿದ್ದು ಲಾಸ್ಟ್ ಟೈಮು 2 ಕಡೆಗೂ ಹಾಕಿದೆ, ಬ್ಲ್ಯಾಕ್ 1 ಬ್ಲ್ಯಾಕ್ 2ಗೂ ಹಾಕಿದೆ. ಆವಾಗ ಬ್ಲ್ಯಾಕ್ 2ದು ಹಾಕಿದಾಗ ಅಕ್ನಾಲೇಜ್ಮೆಂಟ್ ಕೊಡ್ತಾರಲ್ವ, ಅದನ್ನು ಕಳ್ಕೊಬಿಟ್ಟಿದೆ, ನಂಬರು ಇರಲಿಲ್ಲ. ನಾನು 3ರಿಂದ 4 ಸೈಬರ್ನ ವಿಚಾರಿಸಿದೆ ಸಾಲಿಗ್ರಾಮದಲ್ಲಿ. ಆವಾಗ ಅಮ್ಮನ ಮನೇಲಿದ್ದೆ. ಅದೇನೋ 4th ಸ್ಟೇಜು ಸೈನ್ ಅಪ್ ಮಾಡಬೇಕು ಅಂದರು ಅಂತ ಹೇಳಿ ಊರೊಳಗಡೆ ಬ್ಲ್ಯಾಕ್ 1ಗೆ ಹಾಕಿ ಸಿಕ್ತು. ನಾನು ಬ್ಲ್ಯಾಕ್ 2 ನಾವಿರೋ ಅಂಥದ್ದಕ್ಕೆ ಅಪ್ಲಿಕೇಶನ್ ಹಾಕಿದ್ದು ಅಕ್ನಾಲೇಜ್ಮೆಂಟ್ ಸಿಗಲಿಲ್ಲ. ಅವರು 4 ಸೈಬರಲ್ಲಿ ಕೇಳಿದೆ, 4 ಸೈಬರಲ್ಲೂ ತೆಗಿಯೋಕ್ಕಾಗಲ್ಲ. ಅದು ಅಟ್ಲೀಸ್ಟ್ ಒಂದು ನಂಬರ್ ಇದ್ದರೆ, ಅಂದರೆ ನಂಬರ್ ಮೆನ್ಷನ್ ಮಾಡಿರ್ತಾರಲ್ವ, ನಂಬರ್ ಇದ್ದರೆ ತೆಗಿಬೋದು, ನಂಬರು ಇಲ್ಲ ಅಂತ ಹೇಳಿದ್ರೆ ತೆಗಿಯೋಕ್ಕಾಗಲ್ಲ ಅಂದರು. ಸೊ ಆ ಥರ ನೀವು ಒಂದಲ್ಲ ಅಥವಾ 2 ತೆಗೀರಿ. ನಾನು ಅದು ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್ರಿ. ಬಟ್ ನಾನೊಂದು ಹಾಕಿದ್ದಿದ್ರೆ, ನಾನು ಒಂದು ಜಾಬ್ಗೆ ಅಪ್ಲಿಕೇಶನ್ ಹಾಕಿದ್ದೀನಿ ಅನ್ನೋ ಒಂದು ನೆಮ್ಮದಿ ಇರೋದು. ಅವರು ನನಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟು ಅದನ್ನು ಹಾಳು ಮಾಡಾಕಿದ್ರು. ಸೊ ಈ ಥರನೂ ಇರ್ತಾರೆ ಗೈಸ್ ಜನಗಳು. ಅವ್ರೇನು ಬೇಕು ಅಂತ ಮಾಡಿದ್ರ ಅಥವಾ ಬೇಡ ಅಂತ ಮಾಡಿದ್ರೆ ಗೊತ್ತಿಲ್ಲ. ನಾನು ಅವ್ರ ಸೈಬರಲ್ಲಿ 10 to 15 ಮಿನಿಟ್ಸ್ ವೆಯ್ಟ್ ಮಾಡಿದ್ದೀನಿ ಅವ್ರ ಸೈಬರಲ್ಲಿ. ಅವ್ರು ಆ ಥರ ಮಾಡಿಬಿಟ್ರು, ಏನಕ್ಕೆ ಮಾಡಿದ್ರು. ಸೊ ಅದಕ್ಕೆ ನಾನು ಅವರು ಸೈಬರ್ಗೆ ಲಾಸ್ಟ್ ವೀಕ್ ಹೋಗಲೇ ಇಲ್ಲ. ನಾನು ಕಂಪ್ಯೂಟರ್ ಬೇಸಿಕ್ ಎಲ್ಲ ಕಲ್ತಿದ್ದು ಇವರ ಸೈಬರಲ್ಲೇ. ಈಗ ಅವ್ರದ್ದು ಗ್ರಾಮ 1 ಆಗಿದೆ, ಅವ್ರ ಹತ್ರನೇ ಹೋದೆ. ಸೊ ನಮಗೆ ಗೊತ್ತಿರೋರ ಹತ್ರ ಹೋದರೆ ಕಂಫರ್ಟಬಲ್ಲು, ನೀಟಾಗಿ ಮಾಡಿಸ್ಕೊಂಡು ನೀಟಾಗಿ ಮಾತಾಡ್ಕೊಂಡು ಬರ್ಬೋದು. ನಾನು ಇನ್ಮೇಲಿಂದ ಆ ಸೈಬರ್ಗಂತೂ ಇನ್ನು ತಲೆ ಹಾಕು ಮಲಗಲ್ಲ. ನನಗೆ ಅಷ್ಟು ಬೇಜಾರಾಗೋಯ್ತು ರಾಂಗ್ ಇನ್ಫಾರ್ಮೇಷನ್ ಕೊಟ್ಬಿಟ್ರು ಅಂತ. ಇವಾಗ ಕೆಲಸಗಳಿದೆ ಗೈಸ್, ಕೆಲಸಗಳು ಮಾಡ್ಕೊತೀನಿ. ಕೆಲಸಗಳು ಮುಗಿಸ್ಕೊಂಡು ಮತ್ತೆ ಬರ್ತೀನಿ, ವೆಯ್ಟ್ ಮಾಡ್ತಾ ಇರಿ. ಇದು ಮುಕ್ಕಾಲು ಕರೆಂಟ್ ಹೋಗ್ಬಿಡುತ್ತೆ ಅಂತ ಭಯದಲ್ಲಿ, ಕರೆಂಟ್ ಹೋಗ್ಬಿಡುತ್ತೆ ಅನ್ನೋ ಭಯದಲ್ಲಿ ಬೇಗ ಬೇಗ ಮಸಾಲೆ ಆಡ್ಸಿಟ್ಟಿದ್ನಲ್ವ, ಹಂಗೆ ಸಾಂಬಾರು ಮಾಡಿಬಿಟ್ಟೆ. ಕರೆಂಟ್ ಹೋದ್ರೆ ಅಂತ ಟಾರ್ಚ್ ಇಟ್ಕೊಂಡು ಸಾಂಬಾರು ಮಾಡಬೇಕು ಕತ್ಲೇಲಿ ಅಂತ. ಈಗ 5:45 ಅಷ್ಟೇ. ಇದನ್ನು ನೀಟಾಗಿ ಮಳ್ಳಬೇಕು ಅಂತ ಹೇಳೈತೆ, ಆ ನೊರೆ ಎಲ್ಲ ಹೋಗಬೇಕು. ನೋಡಿ ಮೀನು, ಪುಟಾಣಿ ಮೀನು, ಅದು ಉಜ್ಜಿದಾಗ ಹೆಂಗಾಗ್ಬಿಟ್ಟೈತೆ ನೋಡಿ.
ಸೊ ಅದಕ್ಕೆ ಸ್ವಲ್ಪ ಒನ್ ಟೈಮ್ ಆಗೋಷ್ಟನ್ನ ಸಣ್ಣ ತಪ್ಪದಲ್ಲಿ ಮಾಡ್ತಾಯಿದ್ದೀನಿ. ಒಂಥರ ಸೆಕೆ ಅಂದರೆ ಸೆಕೆ, ಮಳೆ ಬರಬಹುದು ಮೋಸ್ಟ್ಲಿ, ನೋಡೋಣ, ಬರಬಹುದೇನೋ ಮಳೆ. ಸರಿ ಆಟ ಆಡ್ಕೊಳ್ಳಿ. ಹಾಂ, ನಮ್ಮ ಪಾಪು ಇವತ್ತು ಅಂಗನವಾಡಿಗೆ ಹೋಗಿಲ್ಲ. ಏನಕ್ಕಂದರೆ ಅವನು 10 ಗಂಟೆ ಆದರೂ ರೆಡಿಯಾಗಿರಲಿಲ್ಲ ಇವತ್ತು. ಅವಳು ಹೋಗಲ್ಲ ಅಂದ್ಬಿಟ್ಟು ನಾನು ಹೋಗಲ್ಲ ಅಂತ ಹಠ ಮಾಡಿದ್ಲು. 10 ಕಾಲಲ್ಲಿ ರಂಜು ರೆಡಿ ಮಾಡಿ ಕಳಿಸಿದ್ಲು. ನನಗೆ ಅದು ಕಾಲ್ ಬಂದಿತ್ತು, 10 ಕಾಲಲ್ಲಿ ಮಾತಾಡ್ತಾ ಇದ್ದೆ. ನಾನು ಹೋಗಿದ್ದು ನೋಡಿ, ಆಮೇಲೆ ನಾನು ಹೋಗ್ತೀನಿ ಅಂದ್ಬಿಟ್ಟು ಹೊರಟ್ಲು. ಬೆಳಗ್ಗೆಯಿಂದಲೂ ಹೋಗಲ್ಲ ಅಂತ ಹಠ ಮಾಡ್ತಿದ್ದಳು. ಸೊ ಅವಳೇ ಮುಖ ತೊಳ್ಕೊಂಡು, ಅವಳೇ ಡ್ರೆಸ್ ಚೇಂಜ್ ಮಾಡಿ, ಡ್ರೆಸ್ ಹಾಕ್ಕೊಂಡು ರೆಡಿ ಆದಳು. ಬಿಟ್ಬಿಟ್ಟು ಬರೋ ಅಂದ್ಲು. ನನಗೆ ಏನೋ ಅದೊಂದು ಎಮರ್ಜೆನ್ಸಿ ಕಾಲಿತ್ತು, ಹೋಗ್ತಾಳಲ್ವ, ಹೋಗಿ ಬಂಗಾರ ಅಂದೆ. ಹೋಗೋದಿಲ್ಲ ಅಂದ್ಲು. ಸರಿ ನಾನೇ ಬಿಟ್ಟು ಬರ್ತೀನಿ ಬಾ ಅಂದರೆ ಅಷ್ಟರಲ್ಲಿ ಮನಸ್ಸು ಚೇಂಜ್ ಮಾಡ್ಕೊಬಿಟ್ಲು. ನಾನು ಹೋಗೋದಿಲ್ಲ ಅಂದರೆ ಹೋಗೋದಿಲ್ಲ ಅಂದ್ಬಿಟ್ಟು ಇವತ್ತು ಮನೆಯಲ್ಲೇ ಆಟ ಆಡ್ಕೊಂಡಿದ್ಲು. 2 ಗಂಟೆ ಮಲಗಿದವಳು, ಈಗ 5 ಕಾಲಿಗೆ ಎದ್ದವಳೆ. ನೋಡೋಣ. ಪಾಪು ಬೇರೆ ಮೀನು ಸಾರು ತಿನ್ನಲ್ಲ. ಮೀನು ಸಾರಲ್ಲಿ ಹೆಂಗೆ ಸಪ್ಪೆ ಮೀನು ಸಾರು ಮಾಡೋಕ್ಕಾಗುತ್ತಾ? ಈಗ ಚಿಕನಲ್ಲಿ ಹೆಂಗೋ ಸಪ್ಪೆ ಚಿಕನ್ ಮಾಡ್ಬೋದು, ಖಾರದ ಪುಡಿ ಅಥವಾ ಮೆಣಸಿನ್ಕಾಯಿ ಹಾಕ್ತಾನೆ. ಬಟ್ ಮೀನು ಸಾಂಬಾರಲ್ಲಿ ಹೆಂಗೆ ಮಾಡೋದು ನೋಡೋಣ. ಅದನ್ನೇ ಸ್ವಲ್ಪ ಏನಾದರೂ ತೊಳೆದ್ಬಿಟ್ಟು ತಿನ್ನಿಸೋ ಥರ ಏನಾದರೂ ತಿನ್ನಿಸ್ತೀನಿ. ತಿನ್ನಲಿಲ್ಲ ಅಂದರೆ ಮೊಟ್ಟೆ ತಂದುಬಿಟ್ಟು ಹಾಫ್ ಬಾಯ್ಲ್ ಅಥವಾ ಆಮ್ಲೆಟ್ ಮಾಡಿಕೊಡ್ತೀವಿ. ಅಮ್ಮ ಹಂಗೆ ಅಂತೂ ಮೊಟ್ಟೆ ತರಬೇಕು ಪಾಪುಗೆ ಅಂತ. ನಿನ್ನೆ ಅಂತೂ ಸಖತ್ತು ಬೇಜಾರಾಗಿತ್ತು, ಅಮ್ಮ ಹೊಡೆದ್ಬಿಟ್ಟೆ ಅಂತ. ಅಲ್ಲ ಅಂದರೆ ಹೊಡಿ, ಬಟ್ ಆ ಲೆವೆಲ್ಗೆಲ್ಲ ಹೊಡಿಬೇಡ, ನನ್ನ ಮಗ ತಬ್ಲಿ ಮಗ, ಅದಕ್ಕೋಸ್ಕರನೇ ಈಗ ನಾವು ಬದುಕಬೇಕು. ಏನಾದರೂ ಸಿಟ್ಟಲ್ಲಿ ಹೊಡೆದು ಏನಾದರೂ ಮಿಸ್ಸಾಗಿ ಏನಾದರೂ ಆದರೆ ಎಲ್ಲಿಗೆ ಹೋಗೋದು ನಾವು ಅಂತ ಭಾಳ ಅಳ್ತಾ ಇತ್ತು. ಅಮ್ಮ ನೋಡಿ, ನನಗೂ ಒಳ ಬಂದ್ಬಿಡ್ತು ಗೈಸ್. ಏನು ಮಾಡೋದು? ಆ್ಯಂಡ್ ಇನ್ನೊಂದು ವಿಚಾರ, ಅಮ್ಮ ಇಲ್ಲ, ಅಮ್ಮಂಗೆ ಗೊತ್ತಾದ್ರೆ ಅಮ್ಮ ಬೇಜಾರು ಮಾಡ್ಕೊಳುತ್ತೆ. ಹೇಳ್ತೀನಿ ನಿಮ್ಮ ಹತ್ರ ಏನು ಅಂತ ಹೇಳಿದ್ರೆ, ನೆನ್ನೆ ಈವ್ನಿಂಗ್ ಟೈಮ್ ಮಲ್ಕೊತಾ ಇದ್ದೀನಿ. ಇವತ್ತು ಮಧ್ಯಾಹ್ನ ಟೈಮೇ ಮಲಗಿದೆ. ಅದು ಈವ್ನಿಂಗ್ ಟೈಮು ಮಲಗಿದ್ದ, ಸಾರಿ ಆಗ ನೆನ್ನೆ ನೈಟು ಹೆಚ್ಚು ಕಡಿಮೆ ಒಂದು 12 ಗಂಟೆ ತನಕ ನಿದ್ದೆ ಬಂದಿಲ್ಲ. ಮಧ್ಯಾಹ್ನ ಟೈಮ್ ಮಲಗಿದ್ರೆ ಈವ್ನಿಂಗ್ ನೈಟ್ ನಿದ್ದೆ ಬರಲ್ವಲ್ಲ. ಸೊ ಆ ಥರ ಇದ್ದಾಗ ಯಾರೋ ಒಬ್ಬರು ಅನ್ನೋನ್ ಪರ್ಸನ್ನು ಇನ್ಸ್ಟಾದಲ್ಲಿ ಮೆಸೇಜ್ ಮಾಡೋದು. ಯಾವುದೋ ಹುಡುಗನೇ ಇರುತ್ತೆ, ಯಾವುದೋ ದರ್ಶನ ಏನೋ ನೇಮ್ ಇತ್ತು. ನಾನೇನು ಅನ್ಕೊತೀನಿ, ಫಸ್ಟು ನನಗೀಗ ಸ್ವಲ್ಪ ಇನ್ಸ್ಟಾದಲ್ಲಿ ಮೆಸೇಜಸ್ ಜಾಸ್ತಿ ಬರುತ್ತೆ. ಯೂಟ್ಯೂಬ್ ಅವರು ನೀವೇನೇ ನಮ್ಮ ಸಬ್ಸ್ಕ್ರೈಬರ್ಸು ಕೆಲವೊಬ್ಬರು ಮೆಸೇಜ್ ಮಾಡ್ತೀರಾ. ಹಾಗಾಗಿ ನಾನು ಹಾಯ್ ಅಂತ ಬಂತು. ಆವಾಗ ಹೂ ಆರ್ ಯು ಯಾರು ಅಂತ ಕೇಳಿದೆ. ಅಂದರೆ ಲೇಡೀಸ್ ಆದರೆ ಸ್ವಲ್ಪ ಚೆನ್ನಾಗೇ ಮಾತಾಡ್ತಾರೆ, ಜೆಂಟ್ಸ್ ಆದರೆ ಹೂ ಆರ್ ಯು ಯಾರು, ಅದನ್ನ ಸ್ಟಾರ್ಟಿಂಗ್ ವರ್ಡ್ಸೇ ಹೂ ಆರ್ ಯು ಆಗಿರುತ್ತೆ. ಐ ಆಮ್ ಯುವರ್ ಫ್ಯಾನ್ ಹಾಗೆ ಹೀಗೆ ಅಂದರು. ನನಗೆ ಯಾಕೋ ಒಂಥರ ಹೊಡಿತು, ಯಾರೋ ಲೋಫರ್ ಇವನು ಅಂತ. ನನಗೆ ಏನಕ್ಕೆ ಮೆಸೇಜ್ ಮಾಡ್ತಿದ್ದೀರಾ, ಟೈಮ್ ವೇಸ್ಟ್ ಮಾಡಿಕೊಂಡು, ನಂಗೆ ಮೆಸೇಜ್ ಮಾಡಬೇಡ ಬಾಯ್ ಅಂದೆ. ಏನಕ್ಕೆ ಹಂಗೆ ಅಂತೀರಾ, ಯಾಕೆ ಮೆಸೇಜ್ ಮಾಡೋಕ್ಕೆ ಇಷ್ಟ ಇಲ್ವಾ ಅಂತ ಆ ಥರ ಏನೋ ಮಾಡ್ತು ಆ ಹುಡುಗ. ಆವಾಗ ನೋಡೋಣ ಯಾರಿದು, ನಂಗೆ ಏನಾದ್ರು ಗೊತ್ತಿರೋರಾ ಅಥವಾ ನಮ್ಮ ಕಾಲೇಜ್ ಫ್ರೆಂಡ್ಸಾ, ಊರವರಾ ಅಥವಾ ಯಾರು ಅಂದ್ಬಿಟ್ಟು. ಈಗ ಯಾರಾದರೂ ಮೆಸೇಜ್ ಮಾಡಿದ್ರೆ ಪ್ರೊಫೈಲ್ ನೋಡೋದು ಕಾಮನ್. ಪ್ರೊಫೈಲ್ ನೋಡಿದೆ, ಅಲ್ಲೊಂದು ಪಿಕ್ ಇತ್ತು, ಬಟ್ ಅದು ಪ್ರೈವೇಟ್ ಇತ್ತು. ನಾನೇನು ಫ್ರೆಂಡ್ ರಿಕ್ವೆಸ್ಟು ಕೂಡ ಕೊಡಲಿಲ್ಲ. ನೋಡೋಣ ಅಂದು ಹುಡುಗ ಇನ್ನೂ ಮೆಸೇಜ್ ಮಾಡ್ತಾಯಿತ್ತು. ಸೊ ಹುಡುಗ ಏನೋ ಬೇರೆ ಥರ ಮಾಡುತ್ತೆ, ನಿಮಗೆ ಮ್ಯಾರೇಜ್ ಆಗಿದೆಯಾ, ನಿಮ್ಮ ಏಜ್ ಎಷ್ಟು, ಆ ಥರ ಮಾಡ್ತಾವನೆ. ಆಮೇಲಿಂದ ಏನೋ ನಿಮಗೆ ಅದು ಎಲ್ಲ ಅಂದರೆ ಏನು ತುಂಬ ತೀರಾ ಕೆಟ್ಟದಾಗೇನೋ ಮಾಡಿಲ್ಲ, ಆ ಥರ ಮಾಡ್ತೈತೆ. ನನಗೆ ಯಾಕೋ ಗೊತ್ತಾಗುತ್ತಲ್ವ ಯಾರು ಒಳ್ಳೆ ರೀತಿ ಮಾಡ್ತಾರೆ, ಕೆಟ್ಟ ರೀತಿ ಮಾಡ್ತಾರೆ. ನಾನು ಒಂದೇ ಮಾತು ಹೇಳಿದ್ದು ಗೈಸ್, ಒಂದು 7-8 ಮೆಸೇಜ್ ಮಾಡಿದೆನೋ, ಅವ್ನು 7-8 ಮಾಡಿದ್ದೀನಿ, ನಾನು ಒಂದು 4 ರಿಪ್ಲೈ ಮಾಡಿರ್ತೀನಿ. ನಾನು ಒಂದೇ ಮಾತು ಹೇಳಿದ್ದು, ನೋಡು ನೀನು ನಂಗೆ ಹೆಚ್ಚು ಏನಾದರೂ ಹೀಗೆ ಮೆಸೇಜ್ ಮಾಡಿದ್ರೆ ನಾನು ನಿನ್ನ ಐ ಡಿ ತೊಗೊಂಡೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದೆ. ಹಂಗೆ ಹೇಳಿದ ತಕ್ಷಣ ಹುಡುಗ ಮಾಡಿರೋ ಮೆಸೇಜೆಲ್ಲ ಡಿಲೀಟ್ ಮಾಡಿ ಅದನ್ನು ವ್ಯಾನಿಷ್ ಮೂಡ್ ಅನ್ನೋ ಥರ ಏನೋ ಹಾಕ್ತಾರಲ್ವ, ಸೊ ಆ ಥರ ಹಾಕಿ ನನ್ನ ಮೆಸೇಜ್ ಮಾತ್ರ ಇದೆ, ನನ್ನ ಮೆಸೇಜ್ ಮಾಡಿರೋದು, ಅವನದೆಲ್ಲ ಡಿಲೀಟ್ ಆಗಿದೆ. ಆ್ಯಂಡ್ ನಾನು ಮೆಸೇಜ್ ಮಾಡಲ್ಲ ಬಿಡು ಬಾಯ್ ಅಂದ್ಬಿಟ್ಟು ಹಾಕ್ತಾ. ಆಮೇಲೆ ಡಿ ಪಿ ಇತ್ತಲ್ವ ಆ ಹುಡುಗನ ಡಿ ಪಿ, ಅಲ್ಲಿ ಮತ್ತೆ ಹೋಗಿ ನೋಡಿದ್ರೆ ಡಿ ಪಿ ಇರಲಿಲ್ಲ, ಡಿ ಪಿ ತೆಗ್ದಾಕಿದ್ದು. ಸೊ ಈ ಥರ ತುಂಬ ಬರ್ತಾ ಇರುತ್ತೆ. ನನಗಂತೂ ತುಂಬ ಕಡಿಮೆ ಎಕ್ಸ್ಪೀರಿಯೆನ್ಸ್ ಆಗಿರೋದು, ಬಿಕಾಸ್ ನಾನು ಜಾಸ್ತಿ ರಿಪ್ಲೈ ಮಾಡಲ್ಲ. ಇವಾಗ ಯಾವಾಗ ಇನ್ಸ್ಟಾದಿಂದ ನನಗೆ ಮೆಸೇಜಸ್ಸು ಸಿಸ್ಟರ್ಸು ನೀವುಗಳು ಮೆಸೇಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವಾಗ ಸ್ವಲ್ಪ ನೋಡ್ತೀನಿ. ಫೇಸ್ಬುಕ್ಕಲ್ಲಂತೂ ಗೈಸ್ ನಾನು ನೋಡೋದೇ ಇಲ್ಲ. ಫೇಸ್ಬುಕ್ಕಲ್ಲಿ ಹೆವಿ ಯಾರ್ಯಾರೋ ಅಂಕಲ್ಗಳಂತೆ ಅವರಂತೆ, ನನಗೆ ಅಂತಲ್ಲ ಎಲ್ರಿಗೂ ಬಂದಿರುತ್ತೆ. ಸೊ ಅದಕ್ಕೆಲ್ಲ ನಾನು ರಿಪ್ಲೈನೂ ಮಾಡಲ್ಲ, ನೋಡೋಕ್ಕೂ ಹೋಗಲ್ಲ. ಇನ್ಸ್ಟಾದಲ್ಲಾದರೆ ತೀರಾ ಕಡಿಮೆ, ಅಂದರೆ ಇನ್ಸ್ಟಾದಲ್ಲಾದರೆ ನೋಡ್ತೀನಿ, ತೀರಾ ಕಡಿಮೆ. ಅದರಲ್ಲಂತೂ ನನಗೆ
ನಿನ್ನೆ ಆ ಥರ ಬಂದಿತ್ತು. ಸೊ ಒಂದೇ ಮಾತಿಗೆ ಅವನು ಹೆದರ್ಕೊಂಡ. ಸೊ ಹೆಣ್ಮಕ್ಳು ಹೆದರ್ಕೊಳ್ಳೇಬಾರ್ದು. ಯಾರೋ ಈ ಥರ ಬರ್ತಿದ್ದಾರೆ, ಮೆಸೇಜಸ್ ಮಾಡ್ತಿದ್ದಾರೆ ಅಂದರೆ. ಸೊ ನಾನು ಕಂಪ್ಲೇಂಟ್ ಅಂದ ತಕ್ಷಣ ಅವನು ಮೀಟ್ರ್ ಆಫ್ ಆಗಿಬಿಟ್ಟು ಅವ್ನು ಮಾಡಿರೋ ಮೆಸೇಜು ಡಿಲೀಟ್ ಮಾಡ್ದ. ಏನು ತೀರಾ ಕೆಟ್ಟದಾಗೇನೋ ಮಾಡೇ ಇಲ್ಲ. ಮಾಡಿದ್ದಿದ್ರಂತೂ ಬೈಸ್ಕೊಳ್ಳೋನು. ನಾನೇನಾದರೂ ಅವನು ಮೆಸೇಜ್ ಮಾಡ್ದಂಗೆ ನಾನು ರಿಪ್ಲೈ ಕೊಟ್ಟಿದ್ರೆ ಮೋಸ್ಟ್ಲಿ ಅವನು ಆ ಥರ ಮಾಡೋನೋ ಬಿಡೋನೋ ನನಗೆ ಗೊತ್ತಿಲ್ಲ. ಬಟ್ ನಾನು ಡೈರೆಕ್ಟಾಗಿ ಆ ಥರ ಅಂದೆ. ಒಂದು 7-8 ಮಾಡಿದ್ದೇನೆ ಅಷ್ಟೇನೆ. ಅಷ್ಟಕ್ಕೆ ಅವನು ಹೆದರ್ಕೊಂಡು ಇದು ಮಾಡಾಕ್ತ. ಸೊ ಅಷ್ಟೇ ಧೈರ್ಯವಾಗಿರಬೇಕು. ಯಾವನು ಬಂದ್ರೇನು ನಾವು ಕರೆಕ್ಟಾಗಿದ್ದೀವ, ಯಾವನಾದ್ರೇನು ಯಾವಳಾದ್ರೇನು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ನನಗಷ್ಟೇ, ನಾನು ಅನ್ನೋನ್ ಪರ್ಸನ್ಸ್ ಬಂದರೆ ನಾನು ಅದೇ ಕೇಳೋದು, ಏನಕ್ಕೆ ಮೆಸೇಜ್ ಮಾಡಿ ಟೈಮ್ ವೇಸ್ಟ್ ಮಾಡ್ತೀರಾ? ನೀವು ಯಾರೋ ನನಗೆ ಗೊತ್ತಿಲ್ಲ, ನಾನು ರಿಪ್ಲೈ ಮಾಡಲ್ಲ ಅಷ್ಟೇ. ನನಗೆ ಹೇಳೋದು, ಗೊತ್ತಿರೋರು ಮಾಡಿದ್ರೆ ಮಾತ್ರ ರಿಪ್ಲೈ ಮಾಡ್ತೀನಿ, ಇಲ್ಲಾಂದರೆ ನಾನು ಮಾಡಲ್ಲ. ಆ್ಯಂಡ್ ಅಂಥವ್ರು ಮಾಡಿದ್ರೂ ಕೂಡ ಹೆದರ್ಕೋಬೇಡಿ, ಧೈರ್ಯವಾಗಿ ಮಾಡಿ ಅಂತ ಹೇಳ್ತೀನಿ. ಇವಾಗ ಮೀನು ಹಾಕಬೇಕು, ಸಾಂಬಾರಿಗೆ ಹಾಕಿದ್ದೀನಿ. ಒಂದೇ ಒಂದು ಕುದಿ ಬಂದಮೇಲೆ ಆಫ್ ಮಾಡಬೇಕು. ಮೀನು ಬೆಂದೋಗ್ಬಿಡ್ತವೆ. ಅದರಲ್ಲಂತೂ ಸಣ್ಣ ಮೀನು. ಅವನು ಕೃತನು ಅದು ಏನೇನೋ ಆಟ ಆಡ್ತಾವ್ರೆ. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾದ ವಿಚಾರ ಗೈಸ್, ಗುಡುಗ್ತಾ ಐತೆ ಗೈಸ್ ಮೋಡ. ವಿಡಿಯೋ ಕೇಳಿಸುತ್ತಾ ಏನೋ ಗೊತ್ತಿಲ್ಲ, ಗುಡುಗ್ತಾ ಇದ್ದಾರೆ, ಮಳೆ ಬರುತ್ತೆ. ಹೆಂಗೋ ಸಾಂಬಾರು ಮಾಡಿದ್ದೀನಿ. ಒಂದು 7 ಗಂಟೆ ಹಂಗೆ ಮುದ್ದೆ ರೈಸ್ ಮಾಡ್ಕೊಂಡು ಊಟ ಮಾಡಬೇಕು. ನಮ್ಗೆ ಕತ್ಲೆ ಆಗ್ಬಿಟ್ರೆ ಏನೂ ಕೆಲಸ ಮಾಡೋಕ್ಕಾಗಲ್ಲ ಗೈಸ್. ಏನು ಮಾಡೋದು? ನಾವು ಈಗ ಹೊರಗಡೆ ಕೂತಿದ್ದೀವಿ. ಮಳೆ ಬರ್ತಾ ಇಲ್ಲ, ಬರೋ ಹಾಗಿದೆ. ಅವಳು ಮಕ್ಕ ಮುಚ್ಕೊಂಡಳೆ ನೋಡಿ. ನಾವು ಬೀದಿದ್ದಿ ನಾವೆಲ್ಲ ಕೂತ್ಕೊಂಡಿದ್ದೀವಿ. ಮಳೆ ಬರ್ತಾ ಇಲ್ಲ, ಏನು ಕೆಲಸ ಇಲ್ವಲ್ಲ, ಅದಕ್ಕೆ ಕರೆಂಟ್ ಐತೆ. ಗುಡಿಕೊಂಡು ಮಳೆ ಹಾಗೆ ಹೋಯಿತು. ಸುಮ್ಮನೆ ಕೂತಿದ್ದೀವಿ, ಫೋನ್ ನೋಡಿಕೊಂಡು, ರೀಲ್ಸ್ ನೋಡ್ಕೊಂಡು. ಅವಳು ಮುಖ ಮುಚ್ಕೊಂಡು ಅವಳು ಹೊರಗಡೆ ಎಲ್ಲ ಕೂತಿದ್ವಲ್ಲ, ಅಕ್ಕಪಕ್ಕದವರು ಎಲ್ಲ ಅವ್ರವ್ರ ಮನೆಗೆ ಎದ್ದೋದ್ರು. ನಾವು ಬಂದು ಆಟಾಡ್ತಾ ಇದ್ಲು ಕೃತು. ಅಮ್ಮ ಧಾರಾವಾಹಿ ಹಾಕೊಂಡು ಧಾರಾವಾಹಿ ನೋಡ್ತಾ ಮಲಗೈತೆ. ನಾನು ಹಾಗೆ ಜೋಕಾಲಿ ಮೇಲೆ ಫೋನ್ ನೋಡ್ತಾ ಕೂತಿದ್ದೆ. ಕೃತು ಹ್ಯಾಪಿ ಬರ್ಡೇದು ಬಲೂನ್ಸ್ ಇತ್ತಲ್ವ, ಅದನ್ನೆಲ್ಲ ಎತ್ತಿಟ್ಟಿದ್ದೀನಿ. ಒಂದು 3-4 ಇಟ್ಕೊಂಡವಳೆ. ಅದನ್ನು ತಗೊಂಡು ಆಟಾಡ್ತಾ ಇದ್ಲು. ಅವಳಿಗೆ ಏನಾದರೂ ಒಂದು ಸಿಕ್ಕಿದ್ರೆ ಸಾಕು, ಅದರಲ್ಲೇ ಆಟಾಡ್ತಾ ಇರ್ತಾಳೆ ಯಾವಾಗ್ಲೂ. ಆ್ಯಂಡ್ ಹಂಗೆ ಆಟಾಡ್ತಾ ಕುಣಿತಾ ಇದ್ಲು. ಯಾವುದೋ ಧಾರಾವಾಹಿ ಯಾವುದೋ ಬರ್ತಾ ಇತ್ತು. ಸೊ ಟಿ ವಿ ಓಡ್ತಾನೆ ಇರುತ್ತೆ ನಮ್ಮ ಮನೇಲಿ ಈವ್ನಿಂಗ್ ಟೈಮ್ ಅಂತೂ. ಆ್ಯಂಡ್ ಆಟ ಆಡ್ಬಿಟ್ಟು ಮುಗಿಸಿ ಬಂದ್ಲು ಜೋಕಾಲಿ ಮೇಕೆ. ಅಷ್ಟರಲ್ಲಿ ಅಪ್ಪಾಜಿ ಬತ್ತು ಬಿಸ್ಕೆಟ್ ತಂದಿತ್ತು. ನನಗೊಂದು ಬಿಸ್ಕೆಟು, ನಿನಗೊಂದು ಬಿಸ್ಕೆಟು ಅಮ್ಮ ಅಂತ ಇದು ಮಾಡ್ತಾಯಿದ್ಲು. ಆಮೇಲಿಂದ ಓಪನ್ ಮಾಡಿಕೊಡಮ್ಮ ಅಂತ ಹೇಳಿದ್ಲು, ಅದಕ್ಕೆ ಓಪನ್ ಮಾಡಿಕೊಟ್ಟು ಇಬ್ಬರು ತಿಂತಾಯಿದ್ದೀವಿ ಕ್ರೀಮ್ ಬಿಸ್ಕೆಟು. ನನಗಂತೂ ಎಷ್ಟು ಬಿಸ್ಕೆಟ್ಗಳು ತಿಂದಿದ್ದೀವೋ ನಾನು ನನ್ನ ತಂಗಿ ಲೆಕ್ಕನೇ ಇಲ್ಲ. ಅಪ್ಪಾಜಿ ಏನೇ ಆದರೂ ಮನೆಗೆ ಇಟ್ಕೊಬರ್ಬೇಕು ಪಾಪುಗೆ ಅಂಥೇಳಿ, ನಾನು ಅರ್ಧ ತಿಂದರೆ ಪಾಪು ಅರ್ಧ. ನಾವು ಬಿಸ್ಕೆಟ್ ಎಲ್ಲರೂ ತಿಂತೀವಿ ಮನೇಲಿ. ಸೊ ಬಿಸ್ಕೆಟ್ ಎಲ್ಲ ತಿಂದ್ಕೊಂಡು ಅಪ್ಪಾಜಿಗೆ ಹಣ್ಣು ಕೊಡು ಅಂತ ಅಮ್ಮ ಅಂತು, ಕಲ್ಲಂಗಡಿ ಹಣ್ಣು. ಮೊನ್ನೆಯಿಂದ ಅವಳೊಬ್ಬಳೇ ತಿಂತಾಳೆ, ನನಗೂ ಕೊಡ್ತಾಯಿಲ್ಲ. ಅವಳಿಗೆ ತುಂಬ ಇಷ್ಟ ಕಲ್ಲಂಗಡಿ ಹಣ್ಣು, ಅದಕ್ಕೋಸ್ಕರ. ಆಮೇಲಿಂದ ಒಂದು ಅಲ್ಲಿ ಮೂಟೆ ಹತ್ರ ಇಟ್ಟಿದ್ನಲ್ವ ನೆನ್ನೆ, ಆ ಹಣ್ಣನ್ನೇ ಕಟ್ ಮಾಡ್ಕೊಳ್ಳೋಕ್ಕೆ ಕೊಡು ಅಂತು. ಫಸ್ಟು ಸ್ಟಾರ್ಟಿಂಗು ಕೊಡಲ್ಲ ಅಂತ ಹೇಳಿ ಹಠ ಮಾಡ್ತಾಯಿದ್ಲು. ನಾವು ಬಿಸ್ಕೆಟ್ ಎಲ್ಲ ತಿಂದು ಆಮೇಲಿಂದ ಹಣ್ಣು ಕೊಟ್ಟು ಅಪ್ಪಾಜಿ ಪಾಪು ಇಬ್ಬರು ಕಟ್ ಮಾಡ್ಕೊಂಡು ತಿಂತಾಯಿದ್ರು. ಅಮ್ಮ ಹಾಗೆ ಮಲ್ಕೊಂಡು ಟಿ ವಿ ನೋಡ್ತೈತೆ. ಅಮ್ಮ ಶೀತ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು ಹಣ್ಣು ತಿಂತಾಯಿಲ್ಲ. ನೆನ್ನೆ ಫೋರ್ಸ್ ಮಾಡಿದ್ದಕ್ಕೊಂದು ಪೀಸ್ ತಿಂತು. ತಿನ್ನಮ್ಮ ಏನಾಗಲ್ಲ ಅಂತ ಹೇಳಿದ್ರು ತಿಂತಾಯಿಲ್ಲ. ಆ್ಯಂಡ್ ಅವರಿಬ್ಬರು ಹಣ್ಣು ತಿಂತಾಯಿದ್ರು. ನಾನು ಬಿಸ್ಕೆಟ್ ಎಲ್ಲ ತಿಂದಿದ್ನಲ್ವ, ನನಗೆ ತಿನ್ನೋ ಹಾಗಿರಲಿಲ್ಲ, ಅದಕ್ಕೆ ನಾನು ತಿನ್ನಲಿಲ್ಲ. ಊಟಕ್ಕೆ ಅಡುಗೆ ಮಾಡವ ಅಂತ ಮೀನು ಸಾಂಬಾರು ರೆಡಿ ಮಾಡಿಟ್ಟಿದ್ನಲ್ವ, ಸೊ ರೈಸ್ ಇಟ್ಟೆ. ಇವಳು ಬಂದಳು ಅಷ್ಟರಲ್ಲಿ.
ಪಾಪುಗೆ ಹಾಫ್ ಬಾಯ್ಲ್ ಕೊಡ್ತಾಯಿದ್ದೀವಿ, ಅವಳು ಮೀನು ತಿನ್ನಲ್ಲ ಅಂತ. ಅಪ್ಪಾಜಿ ಹೇಗೋ ಮೊಟ್ಟೆ ತಗೊಬಂದಿತ್ತು. ಸೊ ಹಾಫ್ ಬಾಯ್ಲ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಇವತ್ತು, ಏನು ಡ್ಯಾಮೇಜ್ ಆಗಲಿಲ್ಲ. ನಾವು ಊಟ ಮಾಡಿ ಹೊರಗಡೆ ಬಂದು ಸ್ವಲ್ಪ ಮಳೆ ಹನಿ ಬೀಳ್ತಾ ಇತ್ತು, ಅದಕ್ಕೆ ಆ ಕಡೆ ಹೋಗಿಲ್ಲ, ಇಲ್ಲೇ ಬಾಗ್ಲ ಹತ್ರನೇ ಕೂತಿದ್ದೀವಿ. ಇವಳ್ದು ಅಷ್ಟುದ್ದ ಹೇರ್ ಅಂತೆ ಅದು, ನನಗೆ ಇಷ್ಟುದ್ದ ಕೂದಲು ಅಂತೇಳಿ ಪಾಪುನು ಆಟ ಆಡ್ತಾ ಇದ್ಲು. ಒಂದು ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಕರೆಂಟೆಲ್ಲ ಹೋಯಿತು. ಒಳಗಡೆ ಬಂದು ಮಲ್ಕೊಳ್ಳೋಣ ಅಂತ ಹೇಳಿ ಮಲ್ಕೊಂಡು ಆ್ಯಂಡ್ ಕರೆಂಟು ಕೂಡ ಬರೋದು ಹೋಗೋದು ಮಾಡ್ತಾ ಇತ್ತು. ಸೊ ಇದೆಲ್ಲ ಹಳ್ಳಿ ಕಡೆ ಕಾಮನ್ನು, ನಮಗಂತೂ ಅಭ್ಯಾಸ ಆಗೋಗಿದೆ. ಒಂದೊಂದು ದಿನ 2 ದಿನ ಕರೆಂಟೇ ಇರಲ್ಲ, ಫೋನೆಲ್ಲ ಆಫ್ ಆಗಿರುತ್ತೆ. ಸೊ ಇವಾಗ ಆ ಥರ ಆಗೋದು ಬೇಡ, ಆ ಥರ ಆದರೆ ನಾನು ಯೂಟ್ಯೂಬು ವೀಡಿಯೋಸ್ ಮಾಡೋಕ್ಕೆ ಪ್ರಾಬ್ಲಮ್ಸ್ ಆಗುತ್ತೆ. ಬಟ್ ಅದೆಲ್ಲ ನಮ್ಗೆ ಅಭ್ಯಾಸ ಆಗಿದೆ. ಆ್ಯಂಡ್ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್.